ಇರಾನ್ ಮತ್ತು ಇಸ್ರೇಲ್ ನಡುವೆ ತೀವ್ರಗೊಂಡಿದೆ ಯುದ್ಧ. ಇರಾನ್ ಪರಮೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ. ಖಮೇನಿ ಖಲಾಸ್ ಆಗಿದ್ದರಾಗಲೇ ಅಯತುಲ್ಲಾ ಅಲಿ ಖಮೇನಿ ಜೊತೆಗಿದ್ದಂತಹ 7 ಜನ ಅಧಿಕಾರಿಗಳ ಹತ್ಯೆ ಕೂಡ ಆಗಿದೆ. ಅದೇ ಮನೆಯಲ್ಲಿ ಅದೇ ಬಿಲ್ಡಿಂಗ್ ನಲ್ಲಿ ಕೂಡ ಎಲ್ಲರೂ ಕುಳಿತುಕೊಂಡಿದ್ರು ಅನ್ನುವಂಥ ಖಚಿತ ಮಾಹಿತಿ ಮೇರೆಗೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮಿಸೈಲ್ ದಾಳಿ ನಡೆಸಿ ಡ್ರೋನ್ ದಾಳಿ ನಡೆಸಿ ಹತ್ಯೆ ಮಾಡಲಾಯಿತು. ಇಸ್ರೇಲ್ ಸೇನೆ ವೈಮಾನಿಕ ದಾಳಿಯಲ್ಲಿ ಖಮೇನಿ ಹತ್ಯೆಯಾಗಿದೆ. ಖಮೇನಿ ಹತ್ಯೆ ಬಳಿಕ ಫೋಟೋವನ್ನ ಇಸ್ರೇಲ್ ಸೇನೆ ರವಾನೆ ಮಾಡುತ್ತೆ. ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ ಖಮೇನಿ ಶವದ ಫೋಟೋ ರವಾನೆ ಮಾಡುತ್ತೆ ಇಸ್ರೇಲ್ ಸೇನೆ. ಟಾರ್ಗೆಟ್ ರೀಚ್ ಆದ ನಂತರದಲ್ಲಿ ಕಂಪ್ಲೀಟ್ ಆದ್ಮೇಲೆ ಬಳಿಕ ಅಮೆರಿಕ ಅಧ್ಯಕ್ಷ ಪೋಸ್ಟ್ ಮಾಡ್ತಾರೆ ಆ ವಿಚಾರವನ್ನ. ಖಮೇನಿ ಹತ್ಯೆ ಬಗ್ಗೆ ಅಧಿಕೃತವಾಗಿ ಟ್ರೂತ್ನಲ್ಲಿ ಟ್ರಂಪ್ ಪೋಸ್ಟ್ ಮಾಡ್ತಾರೆ. ಇರಾನ್ನಲ್ಲಿ ಈ ಹಿನ್ನೆಲೆಯಲ್ಲಿ ಖಮೇನಿ ಹತ್ಯೆ ಬಗ್ಗೆ 40 ದಿನ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. ಸೊ ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ಕೂಡ ಇದನ್ನ ಅಧಿಕೃತವಾಗಿ ವರದಿಯನ್ನ ಮಾಡಾಯಿತು. ಈ ಬಗ್ಗೆ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಆಗ್ತಾ ಇದ್ದಂಗೆ ದೃಢಪಡ್ತಾ ಇದ್ದಂಗೆ ಟ್ರಂಪ್ ಕೂಡ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋವನ್ನ ಪೋಸ್ಟ್ ಮಾಡಿ ಖಮೇನಿ ಹತ್ಯೆಯನ್ನ ಖಾತ್ರಿಪಡಿಸಿದ್ದಾರೆ ಟ್ರಂಪ್. ಡ್ರೋನ್ ದಾಳಿ ಮಿಸೈಲ್ಗಳ ದಾಳಿ ನಂತರದಲ್ಲಿ ಆದಂತಹ ಪ್ರಮುಖ ಬೆಳವಣಿಗೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ನಿನ್ನೆಯಿಂದ ನಡೆಸ್ತಾ ಇದೆ. ಖಮೇನಿ ಮಗಳು ಅಳಿಯ ಮತ್ತು ಮೊಮ್ಮಗು ಹತ್ಯೆಯಾಗಿದೆ. ಖಮೇನಿ ಕುಟುಂಬದ 4 ಹತ್ಯೆ. ಖಮೇನಿ ಸೇರಿದಂಗೆ ಖಮೇನಿ ನಿವಾಸದ ಮೇಲೆ ನಡೆದಿದ್ದ ಕ್ಷಿಪಣಿ ದಾಳಿ, ಮಿಸೈಲ್ಗಳ ದಾಳಿ, ತೆಹರಾನ್ನಲ್ಲಿ ಅಡಗಿದ್ದ ಬಗ್ಗೆ ಮಾಹಿತಿಯನ್ನ ಪಡೆದು ದಾಳಿ ನಡೆಸಲಾಯಿತು. ನಿನ್ನೆಯಿಂದ ಇವರು ಭುಗುತಾಗಿತ್ತು. ತೆಹರಾನ್ನಲ್ಲಿರುವಂತಹ ಒಂದು ಮನೆಯಲ್ಲಿ ಬಿಲ್ಡಿಂಗ್ನಲ್ಲಿ 7 ಜನ ಅಧಿಕಾರಿಗಳ ತಂಡ, ಎಲ್ಲರೂ ಕೂಡ ಹಿರಿಯ ಅಧಿಕಾರಿಗಳು, ಇರಾನ್ನ ಪ್ರಮುಖ ನಾಯಕರುಗಳು. ಖಮೇನಿ ನಿವಾಸದ ಮೇಲೆ ಕ್ಷಿಪಣಿ ದಾಳಿ ಮಾಡಲಾಗುತ್ತೆ, ಇಲ್ಲೇ ಇದ್ದಾರೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ತೆಹರಾನ್ನಲ್ಲಿ ಅಡಗಿದ್ದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಖಚಿತ ಮಾಹಿತಿ ಮೇರೆಗೆ ಮಿಸೈಲ್ ದಾಳಿಯನ್ನು ನಡೆಸಿತು ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ. ಈ ಮಿಸೈಲ್ ಮತ್ತು ಡ್ರೋನ್ ದಾಳಿಯಲ್ಲಿ ಖಮೇನಿ ಕುಟುಂಬ ಸರ್ವನಾಶ ಆಗಿದೆ. ಅವರ ಕುಟುಂಬದ 4 ಹತ್ಯೆ ಮಾಡಲಾಗಿದೆ. ಟಾರ್ಗೆಟ್ ಇದ್ದಿದ್ದು ಖಮೇನಿ. ಬಟ್ ಖಮೇನಿ ಜೊತೆಗೆ ಮಗಳಿದ್ಲು, ಅಳಿಯ ಇದ್ದ, ಮತ್ತೆ ಮೊಮ್ಮಗು ಕೂಡ ಇತ್ತು. ಅಯತುಲ್ಲಾ ಅಲಿ ಖಮೇನಿ ಉತ್ತರಾಧಿಕಾರಿ ಯಾರು? ಆ ಜಾಗಕ್ಕೆ ಬಂದು ಕುಳಿತುಕೊಳ್ಳುವಂತ ವ್ಯಕ್ತಿ ಯಾರು? ಈಗಿರುವಂತಹ ಪ್ರಶ್ನೆ. ಖಮೇನಿ ಮಗ ಮಜಿತಾಬಾ ಖಮೇನಿ ಉತ್ತರಾಧಿಕಾರಿ ಆಗ್ತಾರ? ಮಜಿತಾಬಾ ಉತ್ತರಾಧಿಕಾರಿ ಆಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಖಮೇನಿಯ 2ನೇ ಮಗ ಮಜಿತಾಬಾ ಖಮೇನಿ. ಸೊ ಅವರು ಇರಾನ್ನ ಪರಮೋಚ್ಚ ನಾಯಕನ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಳುವಂತದ್ದೇ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುವಂತಹ ವಿಚಾರ ಚರ್ಚೆಗಳು ಆಗ್ತಾ ಇದೆ. ಆದ್ರೆ 3ನೇ ಮಹಾಯುದ್ಧಕ್ಕೆ ಈ ಯುದ್ಧ ಮುನ್ನುಡಿಯನ್ನ ಬರೆದ್ಬಿಡ್ತಾ ಮತ್ತಷ್ಟು ತೀವ್ರಗೊಳ್ಳುತ್ತಾ ಯುದ್ಧ ಕ್ಷಣ ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಯಾಕಂದ್ರೆ ವಿಶ್ವಸಂಸ್ಥೆಯ ಮೊರೆ ಹೋಗಿದೆ ಚೀನಾ. ನಾವು ಸುಮ್ಮನೆ ಇರಲ್ಲ ಅಂತ ಎಚ್ಚರಿಸ್ತಾ ಇದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಚೀನಾ ಕಿಡಿಕಾರ್ತಾ ಇದೆ. ವಿಶ್ವಸಂಸ್ಥೆಯ ಕದ ತಟ್ಟಿದೆ ಚೀನಾ ರಾಯಭಾರಿ ಕಚೇರಿ. ಅಲ್ಲಿ ಆಗಿರುವಂತಹ ಇರಾನ್ನಲ್ಲಿ ಆಗಿರುವಂತಹ ನಾಗರಿಕರ ಸಾವು ನೋವು ಅದನ್ನ ಉಲ್ಲೇಖ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ವಿಶ್ವಸಂಸ್ಥೆ ಮುಂದೆ. ಈ ತಕ್ಷಣವೇ ಯುದ್ಧ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಗೆ ಒತ್ತಡ ಹಾಕ್ತಾ ಇದೆ. ಮಧ್ಯಪ್ರವೇಶ ಮಾಡಬೇಕು ವಿಶ್ವಸಂಸ್ಥೆ ಅಂತ ಚೀನಾ ಒತ್ತಡವನ್ನು ಹೇರ್ತಾ ಇದೆ. ರೆಡ್ ಲೈನ್ ದಾಟಿದ್ರೆ ನಾವು ಸುಮ್ಮನೆ ಕೂರಲ್ಲ. ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ನಾವು ಕೂಡ ದಾಳಿ ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ ಚೀನಾ. ಸೊ ಇದು ದಾಳಿಯ ಮುನ್ಸೂಚನೆ, ಮೊದಲ ಭಾಗ. ಯುದ್ಧದಲ್ಲಿ ಸಿಲುಕೊಂಡಿದ್ದಾರೆ ಸುಮಾರು 70 ಜನ ಕನ್ನಡಿಗರು. ಈ ಯುದ್ಧದ ಪರಿಣಾಮ ಪ್ರಭಾವ ಕನ್ನಡಿಗರ ಮೇಲೆ ಬೀರಿದೆ. ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿಯಿಂದ ಪ್ರವಾಸಕ್ಕೆ ಹೋದಂತ ಜನಗಳು ಸುಮಾರು 70 ಜನ ಸಿಕ್ಕಾಕೊಂಡಿದ್ದಾರೆ. ದುಬೈನಲ್ಲಿ 35 ಜನ ಬಳ್ಳಾರಿಯಿಂದ ಹೋದಂತ ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ. 15 ಜನ ದಾವಣಗೆರೆಯಿಂದ ಹೋದಂತ ಪ್ರವಾಸಿಗರು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸೊ ಒಂದೇ ಏರಿಯಾದಲ್ಲಿ 52 ಜನ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದನ್ನ ಹೊರತುಪಡಿಸಿದಂಗೆ ಒಟ್ಟಾರೆ 70 ಜನ
ದುಬೈನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕನ್ನಡಿಗರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸೊ ಆದಷ್ಟು ಬೇಗ ನಮ್ಮನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಊಟ ಸಿಗ್ತಾ ಇಲ್ಲ, ಕುಡಿಯೋಕೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ, ಸಿಕ್ಕಿದ್ರು ಕೂಡ 10 ಪಟ್ಟು ಜಾಸ್ತಿ ದುಡ್ಡು ಕೇಳ್ತಾ ಇದ್ದಾರಂತೆ. ಒಂದು ದಿನ ರೂಮ್ಗೆ 30,000 ರೂಪಾಯಿ ಬಾಡಿಗೆ ಪಡೆದುಕೊಳ್ತಾ ಇದ್ದಾರಂತೆ. ಸೊ ಹೀಗಾಗಿ ಕನ್ನಡಿಗರು ಪರದಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಇದೆ ಅಲ್ಲಿ. ಶಿವಮೊಗ್ಗ ನಿವಾಸಿ ಬಹರೇನ್ನಿಂದ ಶಬ್ರಿನ್ ಬಾನು ಅವರು ಲೈನ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಆರ್ ಯು ಓಕೆ ಮ್ಯಾಮ್? ಹೇಗಿದ್ದೀರಾ? ನಿಮ್ಮ ವಾಹಿನಿ ಪ್ರಕಾರ ನಾನು ಎಲ್ಲರಿಗೂ ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನೆಯಿಂದ ನನಗೆ ಸುಮಾರು ಮೆಸೇಜಸ್ ಬರ್ತಾ ಇದಾವೆ, ಕಾಲ್ಸ್ ಬರ್ತಾ ಇದಾವೆ. ಸ್ಪೆಷಲಿ ನಮ್ಮ ಮನೆಯಿಂದ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಊರ್ನವ್ರಾಗಿರ್ಬೋದು, ಇಡೀ ಶಿವಮೊಗ್ಗ ಡಿಸ್ಟಿಕ್ ಅವರು ಎಲ್ಲರೂ ನನಗೆ ಕಾಲ್ ಮಾಡ್ತಾ ಇದಾರೆ. ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರದು ಒಂದೇ ಒಂದು, ನೀವ್ ಹೇಗಿದೀಯಮ್ಮ ಅಂತ ಹೇಳಿ. ಸೊ ಎಲ್ಲರಿಗೂ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ನಾನ್ ಸೇಫ್ ಆಗಿದ್ದೀನಿ. ಇವಾಗ ಅಂತ ಸಿಚುವೇಶನ್ ಏನು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಬಹರೇನ್ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು, ಬಟ್ ಅಲ್ಲಿ ಅಮೆರಿಕದ ತಾತ್ಕಾಲಿಕ ಸೇನಾ ನೆಲೆಗಳನ್ನ ಅಲ್ಲಿ ಏನ್ ಮಾಡ್ಕೊಂಡಿದ್ರು, ಅಲ್ಲಿ ಮಾತ್ರ ಟಾರ್ಗೆಟ್ ಮಾಡಿತ್ತು ಇರಾನ್ ಕೂಡ. ಸೊ ನಮಗೆ ಜನಗಳ ಮೇಲೆ ಯಾವುದೇ ರೀತಿಯಾದಂತ ಟಾರ್ಗೆಟ್ ಇಲ್ಲ, ಬಟ್ ಅಮೆರಿಕ ಸೇನಾ ನೆಲೆಗಳು ಮಾತ್ರ ಅಂತ. ಸೊ ಅಲ್ಲಿ ಮಾತ್ರ ಅಟ್ಯಾಕ್ ಆಗಿದ್ದ. ನೀವ್ ಎಷ್ಟು ದೂರ ಇದ್ದೀರಾ ಅಲ್ಲಿಂದ? ಸಿವಿಲಿಯನ್ಸ್ ಮೇಲೆ ಯಾರು ಅಟ್ಯಾಕ್ ಮಾಡಿಲ್ಲ. ಓನ್ಲಿ ಅದೇನು US ಬೇಸ್ಡ್ ನೆಲೆಗಳು ಇದಾವೆ ಅದ್ರ ಮೇಲೆ ಅಷ್ಟೇ ಅವರು ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಾ ಇರೋದು. ನಿನ್ನೆ ನೈಟ್ ಕೂಡ ಒಂದು ಮೇಲೆ ಬಾಂಬ್ ಹಾಕ್ತಿದ್ದಾರೆ. ಇವಾಗೂ ಅಷ್ಟೇ ಮೇ ಬಿ ಬಹರೇನ್ ಡಿಫೆನ್ಸ್ ಫೋರ್ಸ್ ಅದು ಟ್ರೈ ಮಾಡ್ತಾ ಇದೆ ಅನ್ಸುತ್ತೆ. ಅದ್ ಸೌಂಡ್ ಬರ್ತಾ ಇದೆ ನನಗೆ. ನೋಡಿ, ನನಗೆ ಸೈರನ್ ಬಂತು, ನ್ಯಾಷನಲ್ ಅಲರ್ಟ್. ಹಲೋ, ಆಮ್ ಐ ಆಡಿಬಲ್? ಹೇಳಿ ಮೇಡಮ್. ಎಸ್, ಕೇಳಿಸ್ತಾ ಇದೆ ನನ್ನ ವಾಯ್ಸ್? ಓಕೆ ಓಕೆ, ಕೇಳಿ ಮಾತಾಡಿ. ಇವಾಗ ಜಸ್ಟ್ ನನಗೆ ಅಲರ್ಟ್ ಬಂತು. ಸೊ US ಬೇಸ್ಡ್ ಏನ್ ನೆಲೆಗಳು ಇದಾವೆ ಅದನ್ನ ನೋಡ್ಕೊಂಡು ಅವರು ಟಾರ್ಗೆಟ್ ಮಾಡಿ ಅದನ್ನ ಇದ್ ಮಾಡ್ತಾ ಇದಾರೆ. ಸೊ ಯಾರಿಗೂ ಕೂಡ ಏನು ತೊಂದರೆ ಆಗಿಲ್ಲ, ಹಾನಿ ಆಗಿಲ್ಲ. ಸೊ ವಿ ಆರ್ ಸೇಫ್. ಓಕೆ ಓಕೆ. ತಮಗೆ ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಗಳು ಏನಾದ್ರೂ ಬರ್ತಾ ಇದೆಯಾ ಇಲ್ಲಿಂದ? ಇಂಡಿಯಾದಿಂದನಾ? ಎಸ್ ಎಸ್. ಇಂಡಿಯಾದಿಂದ ಯಾವ್ದೇ ತರದ ಒಂದು ನಮಗೆ ಇದು ಏನು ಮೆಸೇಜ್ ಏನು ಬರ್ತಾ ಇಲ್ಲ, ಹೇಗಿದ್ದೀರಾ ಏನು ಅಂತ ಹೇಳಿ. ಓನ್ಲಿ ಕೇಳ್ತಾ ಇದಾರೆ ಅಷ್ಟೇ. ಅಂದ್ರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್, ಮನೆಯವ್ರು ಆಗಿರ್ಬೋದು, ಅದ್ ಕೇಳ್ತಾ ಇದಾರೆ. ಬಟ್ ಇಂಡಿಯಾದಿಂದ ಪರ್ಟಿಕ್ಯುಲರ್ ಆಗಿ ನಮಗೆ ಏನು ಮೆಸೇಜ್ ಬರ್ತಾ ಇಲ್ಲ, ಹೇಗಿದ್ದೀರಾ ಏನು ಅಂತ. ಅಲ್ಲಿ ಲೋಕಲ್ ಗವರ್ಮೆಂಟ್ ಇಂದ ಏನಾದ್ರೂ ಮೆಸೇಜಸ್ ಏನಾದ್ರೂ ಬರ್ತಾ ಇದೆಯಾ? ಎಲ್ಲಿರ್ಬೇಕು, ಹೇಗಿರ್ಬೇಕು? ಎಸ್, ಕಂಟಿನ್ಯೂಸ್ ಆಗಿ ನಮಗೆ ಮೆಸೇಜ್ ಬರ್ತಾ ಇದೆ, ಅಲರ್ಟ್ಸ್ ಬರ್ತಾ ಇದೆ. ಇಲ್ಲಿ ಸೈರನ್ ಗಳು ಹಾಕ್ತಾ ಇದಾರೆ. ಅದು ಫೈರ್ ಆಗೋಕ್ಕಿಂತ ಮುಂಚೆ ನಮಗೆ ಒಂದು ಅಲಾರ್ಮ್ ಬರುತ್ತೆ ಅಂಡ್ ನಮಗೆ ಮೊಬೈಲ್ ಗೆ ಅಲರ್ಟ್ ಬರುತ್ತೆ. ಇವಾಗ ನನಗೆ ಜಸ್ಟ್ ನಿಮ್ಮ ಹತ್ರ ಮಾತಾಡುವಾಗ ನನಗೆ ಅಲರ್ಟ್ ಬಂತು, ಇವಾಗ ಅಲ್ಲಿ ಸೌಂಡ್ ಬರ್ತಾ ಇದೆ. ಐ ಥಿಂಕ್ ಅಲ್ಲಿ ಫೈರ್ ಆಗ್ತಾ ಇದೆ. ಸೊ ಈ ತರ ಒಂದು ಅಲರ್ಟ್ ನಮಗೆ ಕೊಡ್ತಾ ಇದಾರೆ. ಎಸ್, ಸೌಂಡ್ ಅಷ್ಟೇ ಕೇಳೋದಲ್ಲ, ನಾನು ಇವಾಗ ಮೇಲ್ ಹೋಗಿ ಟೆರೆಸ್ ಅಲ್ಲಿ ನಿಂತ್ಕೊಂಡ್ರೆ ಎಲ್ಲ ಹೋಗ್ತಾ ಇರೋದೆಲ್ಲ ಕಾಣಿಸುತ್ತೆ. ಓಕೆ, ಬಟ್ ಅಲ್ಲಿ ಇನ್ಸ್ಟ್ರಕ್ಷನ್ ಮನೆಯಿಂದ ಹೊರಗೆ ಬರಬಾರ್ದು ಅನ್ನೋದಿದೆ ಅಲ್ವಾ? ಯಾರು ಹೊರಗಡೆ ಬರಬೇಡಿ, ರೋಡ್ ಮೇಲೆ ಯಾರು ಬರಬೇಡಿ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಸೇಫ್ ಜಾಗದಲ್ಲಿ ಹೋಗಿ, ಟನಲ್ಸ್ ಗಳಲ್ಲಿ ಎಲ್ಲ ಸೇಫ್ ಆಗಿರಿ ಅಂತ ಹೇಳಿ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ನಿಮಗೆ ಏನ್ ಬೇಕಾಗಿರುವಂತಹ ವಸ್ತುಗಳನ್ನ ನೀವು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಸ್ವಲ್ಪ ನೀರ್ ಆಗಿರ್ಬೋದು, ಅಥವಾ ಏನೇನ್ ನಮಗೆ ಬೇಕಾಗುತ್ತೆ ವಸ್ತುಗಳು, ಅದನ್ನ ತಗೊಂಡು ನೀವು ಸೇಫ್ ಆಗಿರುವಂತಹ ಜಾಗದಲ್ಲಿ ನೀವು ಹೋಗಿ ಸೇರ್ಕೊಳ್ಳಿ ಅಂತ ಹೇಳಿ ಮೆಸೇಜಸ್ ಎಲ್ಲ ಬರ್ತಾ ಇದೆ. ತಾವು ಯಾವಾಗ ಹೋಗಿದ್ದು? ರಿಟರ್ನ್ ಬರೋ ಪ್ಲಾನ್ ಯಾವಾಗ ಆಗಿತ್ತು? ನಾನ್ ಇವಾಗ ಇಲ್ಲಿ ಬಂದಿರೋದು ನನ್ನ ವರ್ಕಿಗೆ ಅಂತ ಹೇಳಿ 8 months ಆಯ್ತು. ಸೊ ಬರುವಂತ ಏನು ಇದಿರಲಿಲ್ಲ. ಯಾರಿದ್ದಾರೆ ಮೇಡಮ್ ತಮ್ಮ ಜೊತೆ? ಮತ್ತೆ ನನ್ನ ಫ್ಯಾಮಿಲಿ ಇದೆ, ನನ್ನ ಹಸ್ಬೆಂಡ್ ಇದ್ದಾರೆ. ಸೊ ಇದು ಹೇಗೆ? ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಇಲ್ಲೆಲ್ಲ ಈ ರೀತಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಅನ್ಸುತ್ತೆ ಯಾರು ಕೂಡ. ಇಲ್ಲಿ ಮಿಸೈಲ್ಸ್ ಗಳು ಬರುತ್ತೆ, ಸೌಂಡ್ ಬರುತ್ತೆ, ಈ ತರದ್ದು. ಸೊ ಅನ್ಎಕ್ಸ್ಪೆಕ್ಟೆಡ್. ನಾನು ಅದೆಲ್ಲ ವಿಡಿಯೋಸ್ ಅಲ್ಲಿ, ಮೂವೀಸ್ ಅಲ್ಲಿ ನೋಡ್ತಿದ್ದೆ. ಸೊ ಈ ತರ ಒಂದು ವಾರ್ ಆಗುವಂತ ಸನ್ನಿವೇಶಗಳು ಅದೆಲ್ಲ ನೋಡ್ತಿದ್ದೆ. ಸೊ ಬಟ್ ಇಲ್ಲಿ ಬಂದಾಗ ನಾನು ಕಣ್ಣಾರೆ ಆಗಿ ನೋಡ್ತಾ ಇದೀನಿ, ಬಾಂಬ್ ಬ್ಲಾಸ್ಟ್ ಆಗಿರೋದು, ಅದೆಲ್ಲ ಫುಲ್ಲು ಹೊಗೆ ಎಲ್ಲ ಹೋಗ್ತಾ ಇರೋದು, ಬ್ಲಾಸ್ಟ್ ಆಗುವಂತದ್ದು, ಅದೆಲ್ಲ ನೋಡಿ
ವಿಡಿಯೋಸ್ ಅಲ್ಲಿ ಅಂದ್ರೆ ನೋಡಿದಾಗ ಅದು ಬೇರೆ ನಿನ್ನೆ feel ಇರುತ್ತೆ. ನಿನ್ನೆ ಕಣ್ಣಿಂದ ಬಹರೇನ್ ನೋಡ್ದಾಗ ಇಂದಾನೆ ಸಫಾನ್ ಅಂತ ಒಬ್ರು ಮಾತನಾಡಿದ್ರು ಕನ್ನಡಿಗರು. ಅವ್ರು ಹೇಳ್ತಾ ಇದ್ರು, ಸರ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದೀವಿ ಇಲ್ಲಿ, ನಾನ್ ಬಂದು ಸುಮಾರು ವರ್ಷ ಆಯ್ತು ಇಲ್ಲಿ, ಯಾವತ್ತೂ ಕೂಡ ಇಂಥ ರೀತಿಯಾದಂಥ ವಾತಾವರಣ ಇರಲೇ ಇಲ್ಲಲ್ಲ. ಯಾಕಂದ್ರೆ ಖಮೇನಿ ಅವರು ಎಲ್ಲ ರಾಷ್ಟ್ರಗಳ ಜೊತೆ ತುಂಬಾ ಕ್ಲೋಸ್ ಆಗಿರುವಂತವರು, ಆ ರೀತಿಯಾದಂಥ ದ್ವೇಷ ಇರಲಿಲ್ಲ. ಬಟ್ ನಮಗೆ ನಂಬೋಕ್ ಆಗ್ತಾ ಇಲ್ಲ, ಗಾಬರಿ ಆಗುವಂತ ಸಿಚುವೇಶನ್ ಆಗ್ಬಿಟ್ಟಿದೆ ಅಂತ. ಎಸ್ ಹೌದು. ಅಂದ್ರೆ ಎಲ್ಲರಿಗೂ ಒಂಥರ ಒಂದು ಆತಂಕದ ಸ್ಥಿತಿ ಇಲ್ಲಿ ಆಗಿದೆ. ಸೊ ಎಲ್ಲರಿಗೂ ಅಷ್ಟೇ, ನಾಟ್ ಓನ್ಲಿ ಕನ್ನಡಿಗಸ್ ಅಂತ ಅಲ್ಲ, ಬೇರೆ ದೇಶಗಳಿಂದ, ಬಾಂಗ್ಲಾದೇಶದಿಂದ ಆಗಿರ್ಬೋದು, ಪಾಕಿಸ್ತಾನದಿಂದ ಆಗಿರ್ಬೋದು, ಎಲ್ಲರೂ ಇಲ್ಲಿ ವರ್ಕಿಗೆ ಅಂತ ಹೇಳಿ ಇಲ್ಲಿ ಬಂದಿರ್ತಾರೆ. ಸೊ ಎಲ್ಲರೂ ಒಂದು ಆತಂಕದಲ್ಲಿ ಇದ್ದಾರೆ. ಈಗ ನೀವು ಅಷ್ಟೇ ಹೇಳಕ್ ಆಲ್ಮೋಸ್ಟ್ ಇಷ್ಟಪಡ್ತೀನಿ. ಈಗ ಇದು ದೇಶಗಳ ಮಧ್ಯದಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಅಷ್ಟು ನಾನ್ ದೊಡ್ಡೋಳಲ್ಲ ಅದ್ರ ಬಗ್ಗೆ ಮಾತಾಡೋದು. ಸೊ ಇಲ್ಲಿನ ಸಿಚುವೇಶನ್ ಸ್ವಲ್ಪ ಕ್ರಿಟಿಕಲ್. ಈಗ ನೀವು ಅನಿವಾಸಿ ಭಾರತೀಯರು, ಅಲ್ಲಿ ರೆಸಿಡೆಂಟ್ ಆಗಿದ್ದಾರೆ ಅಟ್ ಪ್ರೆಸೆಂಟ್. ಅಕ್ಕಪಕ್ಕದಲ್ಲಿ ಸ್ವಲ್ಪ ಗೊತ್ತಿರೋರು ಇರ್ತಾರೆ, ಆಲ್ಮೋಸ್ಟ್ ಪರಿಚಯಸ್ಥರು. ಸೊ ಅವರ ಒಪಿನಿಯನ್ ಏನಾಗಿದೆ, ಏನಿದೆ ಈ ಬಗ್ಗೆ, ಏನ್ ಹೇಳ್ತಾರೆ? ಸೊ ಎಲ್ಲರೂ ಅದೇ ಸಿಚುವೇಶನ್ ಅಲ್ಲಿ ಇದ್ದಾರೆ. ಏನಾಗ್ತಾ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಎಲ್ಲರೂ ಭಯದಲ್ಲೇ ಇದ್ದಾರೆ. ಸೊ ಒಂದಂತೂ ನಮಗೆ ಗೊತ್ತಿದೆ, ಇಲ್ಲಿನ ಬಹರೇನ್ ಗೌರ್ಮೆಂಟ್ ನಮಗೆ ಏನು ಆಗಕ್ ಕೊಡಲ್ಲ ಅಂತ ಹೇಳಿ. ಬಿಕಾಸ್ ಎಸ್ಟರ್ಡೇ ನೈಟ್ ಕೂಡ 45 ಮಿಸೈಲ್ ಅಂಡ್ 9 ಡ್ರೋನ್ ಬಾಂಬ್ ಗಳನ್ನ ಡಿಫೆನ್ಸ್ ಫೋರ್ಸ್ ಇಲ್ಲಿ ತಡೆದಿದೆ. ಇರಾನಿನ ಏನು 45 ಮಿಸೈಲ್ ಅಂಡ್ 9 ಡ್ರೋನ್ ಬಾಂಬ್ ಇತ್ತು, ಸೊ ಅದನ್ನ ತಡೆದಿದೆ. ಸೊ ಅದೊಂದು ನಮಗ್ ಭರವಸೆ ಇದೆ, ನಮ್ಮ ಈ ಬಹರೇನ್ ಗೌರ್ಮೆಂಟ್ ನಮ್ಗೆ ಏನೂ ಆಗಕ್ ಕೊಡಲ್ಲ ಅಂತ ಹೇಳಿ ಅದೊಂದು ವಿಶ್ವಾಸ ಇದೆ. ಈ ಮಿಸೈಲ್ಗಳು ಬಂದು ಬೀಳೋದು, ಬ್ಲಾಸ್ಟ್ ಆಗೋದು, ಆ ಸೌಂಡು ಎಲ್ಲ ನಿಮ್ಗೆ ಕಣ್ಣಾರೆ ಕಾಣಿಸುತ್ತಾ ಅಲ್ಲಿ? ಈಗ ಅಷ್ಟೇ ದೂರದಲ್ಲಿದೆಯಾ? ಎಲ್ಲ ಕಾಣಿಸ್ತದೆ. ಎಸ್, ಇಲ್ಲಿ ಪಕ್ಕದಲ್ಲಿ ಇದು ಬಹರೇನ್ ಅನ್ನುವಂಥದ್ದು ಒಂದು ಶಿವಮೊಗ್ಗ ಡಿಸ್ಟಿಕ್ ಎಷ್ಟಿದೆ ಅಲ್ವಾ, ಡಿಸ್ಟಿಕ್ ಅಲ್ಲ ಶಿವಮೊಗ್ಗ ಎಷ್ಟಿದೆ ಅಲ್ವಾ ಅಷ್ಟೇ ಇರೋದು. ತುಂಬಾ ಚಿಕ್ಕ ಕಂಟ್ರಿ ಇದು ಬಹರೇನ್. ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು 30-40 ಕಿಲೋಮೀಟರ್ ಅಲ್ಲಿ ಎಲ್ಲ ಕವರ್ ಆಗ್ಬಿಡುತ್ತೆ. ಎಲ್ಲಿ ಏನಾದ್ರೂ ಕೂಡ ನಮಗೆ ಕಾಣಿಸುತ್ತೆ, ಕೇಳಿಸುತ್ತೆ. ಸೊ ಇಟ್ ಮೀನ್ಸ್ ನೀವು ಬಹರೇನ್ ನಲ್ಲಿ ಎಲ್ಲಿ ಅವರು ಅಮೆರಿಕ ಬೇಸ್ ರೆಡಿ ಮಾಡ್ಕೊಂಡಿದ್ದಾರೆ ಅದರಿಂದ ಸ್ವಲ್ಪ ದೂರದಲ್ಲಿ ಇದ್ದೀರಾ ಹಾಗಾದ್ರೆ? ಎಸ್, ಹತ್ರದಲ್ಲೇ ಇದೀವಿ. ನಾನು ಯೂಶಲಿ ಅಲ್ಲಿ ಏನ್ ಮಿಸೈಲ್ ಬಿದ್ದಿದೆ ಅಲ್ಲೇ ನನ್ನ ಪಕ್ಕದಲ್ಲೇ ನಾನು ವರ್ಕ್ ಮಾಡುವಂತದ್ದು. ಎಸ್, ನನ್ ಜಾಬ್ ಅಲ್ಲೇ ಮಾಡುವಂತದ್ದು. ಫುಡ್ ಇಂದೆಲ್ಲ ಓಕೆನಾ ಮೇಡಮ್? ಈಗ ಎಲ್ಲ ಸಿಗ್ತಾ ಇದೆಯಾ? ಯಾಕಂದ್ರೆ ನಿನ್ನೆಯಿಂದ ಆರಂಭ ಆಗಿದೆ. ಈ ನಿನ್ನೆಗಿಂತ ಹೊರತುಪಡಿಸಿದಂಗೆ ಒಂದು ವಾರಗಳ ಹಿಂದೆ ಅನ್ಕೊಳ್ಳಿ, ನಿನ್ನೆಯಿಂದ ಕೌಂಟ್ ಮಾಡಿದ್ರೆ ಅಲ್ಲಿಂದ ಏನಾದ್ರೂ ಅಲರ್ಟ್ಸ್ ಗಳಿತ್ತಾ? ಹಿಂಗೆ ಫುಡ್ ತಂದು ಇಟ್ಕೊಳ್ಳಿ, ನೀವು ಏನ್ ಬೇಕಾದ್ರೂ ಆಗಬಹುದು, ಆ ರೀತಿಯಾದಂತ ಇನ್ಸ್ಟ್ರಕ್ಷನ್ಸ್ ಗಳೇನಾದ್ರೂ ಬರ್ತಾ ಇತ್ತಾ? ಇಲ್ಲ, ಒಂದ್ ವಾರದಿಂದ ಏನು ನಮಗೆ ಅಲರ್ಟ್ಸ್ ಬರ್ತಾ ಇರ್ಲಿಲ್ಲ. ಬಟ್ ಒಂದ್ ತಿಂಗಳ ಹಿಂದೆ ಒಂದ್ಸಲ ಚೆಕ್ ಮಾಡ್ತಾ ಇದ್ರು ಮೆಸೇಜ್, ಈ ಜನಗಳಿಗೆ ತಲುಪುತ್ತಾ ಇಲ್ವಾ ಅಂತ ಹೇಳಿ ಒಂದ್ ಮೆಸೇಜ್ ಬರುತ್ತೆ ಫಸ್ಟ್, ಚೆಕಿಂಗ್ ಅಂತ ಹೇಳಿ. ಸೊ ಸಿಸ್ಟಮ್ ಚೆಕ್ ಮಾಡುವಂತದ್ದು ಆತರ ಬರುತ್ತೆ. ಆತರ ಮೆಸೇಜ್ ಬಂದಿತ್ತು. ಅದ್ ಮೇ ಬಿ ಸೇಫ್ಟಿಗೋಸ್ಕರ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿ ಆತರ ಅನ್ಕೊಂಡಿದ್ವಿ. ಬಟ್ ಸಡನ್ಲಿ ನಮಗ್ ನಿನ್ನೆ ಮಾರ್ನಿಂಗ್ ಇಂದ ಕಂಟಿನ್ಯೂಸ್ ಆಗಿ ನನ್ನ ಮೊಬೈಲ್ ಅಲ್ಲಿ ನೋಡಿದ್ರೆ ನೀವು 100ಕ್ಕೂ ಹೆಚ್ಚು ಅಲರ್ಟ್ಸ್ ಬಂದಿದೆ. ಆ ಸೈರನ್ಗಳು ಎಲ್ಲ ಕೇಳಿ ತುಂಬಾ ಭಯ ಆಗುತ್ತೆ. ಓಕೆ, ಹೋಲ್ಡ್ ಆನ್ ಶಬ್ರಿನ್ ಅವರೇ, ಮಾತನಾಡಿಸ್ತೇನೆ ನಿಮ್ಮನ್ನ, ಹಾಗೆ ಲೈನ್ ಅಲ್ಲಿರಿ.